ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಗಣಿತ ವಿಷಯದ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್ ಈ ಕೆಳಗಿನ 1ರಿಂದ 12ರವರೆಗಿನ ಪ್ರತಿ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಮಕ್ಕಳಲ್ಲಿ 12 ಅಂಕಗಳು ನಿಮಗೆ ಸಿಗ್ತವೆ ಈ ಮೇನಲ್ಲಿ. ಫಸ್ಟ್ ಕ್ವಶನ್, ಒಂದು ನೋಟ್ ಪುಸ್ತಕದ ಮೇಲೆ 25 ರೂಪಾಯಿ ಆದರೆ ಅಂತಹ 10 ನೋಟ್ ಪುಸ್ತಕಗಳು, ಒಂದು ಪುಸ್ತಕಕ್ಕೆ 25 ರೂಪಾಯಿ ಆದರೆ 10 ಪುಸ್ತಕಕ್ಕೆ ಎಷ್ಟಾಗುತ್ತೆ? ಆಬ್ವಿಯಸ್ಲಿ 250 ರೂಪಾಯಿ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರೋ ಉತ್ತರ. ಎರಡನೇ ಪ್ರಶ್ನೆ, ಸಂಖ್ಯೆ 21,807 ಇದನ್ನು 4ರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ. ಸೊ ಇದನ್ನು ಗುಣಿಸಿದಾಗ ನಮಗೆ ಬಿಡಿ ಸ್ಥಾನದಲ್ಲಿ 8 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 8 ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ನೀಡಿರುವ ಹೂಗಳಿಂದ ತಲಾ 4ರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಇಲ್ಲಿ ಒಟ್ಟಾರೆ 12 ಹೂಗಳಿದ್ದಾವೆ. 12 ಹೂಗಳಿರೋದ್ರಿಂದ 4 ಗುಂಪು ಮಾಡಿದ್ರೆ ನಮಗೆ 3 ಗುಂಪು ಬರ್ತದೆ. ಹಾಗಾಗಿ ಆಪ್ಷನ್ ಬಿ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, 4 ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳು ಸೂಚಿಸುತ್ತವೆ. 2300ಕ್ಕೆ ಅತಿ ಹತ್ತಿರವಾದ ಜನಸಂಖ್ಯೆಯನ್ನು ಹೊಂದಿರುವ ಹಳ್ಳಿ ಅಂತ ಕೊಟ್ಟಿದ್ದಾರೆ. 2268, 2318, 2368, 2218. ಮಕ್ಕಳ ಇಲ್ಲಿ ನೋಡಿ, ಅವ್ರು ಕೇಳಿರೋದು 2300. ಸೊ ಇಲ್ಲಿ 2 ಹಳ್ಳಿಗಳು ಪಿ ಮತ್ತು ಕ್ಯೂ 2 ಹಳ್ಳಿಗಳು ಏನಾಗಿದೆ ಗೊತ್ತಾ, 2300ಕ್ಕೆ ಅತಿ ಹತ್ತಿರವಿರುವಂತಹ ಜನಸಂಖ್ಯೆ ಹೊಂದಿರುವ ಹಳ್ಳಿಗಳು. ಏಕೆ ಅಂತ ಹೇಳಿದ್ರೆ 2268 ಅದು 2300ಕ್ಕೆ ಹತ್ರ ಇದೆ, 2318 ಸಹ ಹತ್ರ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, 48 ಮತ್ತು 43ರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಏಕೆಂತ ಹೇಳಿದರೆ 48ರಿಂದ 43 ಕಳೆದ್ರೆ ನಮಗೆ 5 ಬರುತ್ತೆ. ಸೊ ಹಾಗಾಗಿ 50ರಿಂದ 45, ಸೊ ಈ ರೀತಿ ಬರೆದ್ರೆ ನಮಗೆ 5 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಛಾಯೀಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ. ಸೊ 10 ಬಾಕ್ಸ್ ಇದ್ದಾವೆ, 10 ಬಾಕ್ಸಲ್ಲಿ 4 ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ 0.4/4 ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಸಂಖ್ಯೆ 2.45ರ ಪೂರ್ಣಾಂಕ ಭಾಗ. ಸೊ ಇದರಲ್ಲಿ ಪೂರ್ಣಾಂಕ ಇರುವಂಥದ್ದು ಯಾವುದು? 2. 0.5 ಇರೋದು ಅದು ಬೇಡ, ಪೂರ್ಣಾಂಕ ಇರುವಂಥದ್ದು 2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು. 4705 ಅಂತ ಹೇಳಿದರೆ ಅದೆಷ್ಟು? ಇದು ಪೈಸೆ. ಸೊ ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 47 ರೂಪಾಯಿ 5 ಪೈಸೆ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ಗಡಿಯಾರವು ಸೂಚಿಸಿರುವ ಸಮಯ. ಇಲ್ಲಿ ನೋಡಿ, ಇದು 11 ಗಂಟೆ 15 ನಿಮಿಷ. ಹಾಗಾಗಿ ಆಪ್ಷನ್ ಡಿ 11 ಗಂಟೆ 15 ನಿಮಿಷ ಸರಿಯಾದಂತಹ ಉತ್ತರ. 10ನೇ ಪ್ರಶ್ನೆ, ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜದ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆ. ಸೊ ಪ್ರತಿಯೊಂದು ಸಾಲಿನಲ್ಲಿ ಒಂದೊಂದು ಚುಕ್ಕಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಒಟ್ಟು ಸೇರಿ ನಮಗೆ 10 ಚುಕ್ಕಿಗಳು ಬರ್ತವೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಭಾಜಕ 4, ಭಾಗಲಬ್ಧ 5, ಶೇಷ 3 ಆದಾಗ ಭಾಜ್ಯ ಏನಾಗುತ್ತೆ? ಸೊ ಹಾಗಾಗಿ ನಮಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಸೊ ಹಾಗಾಗಿ 4 5 20, 20ಕ್ಕೆ 3 ಸೇರಿಸಿದ್ರೆ 23 ಆಗುತ್ತೆ. ಆಪ್ಷನ್ ಎ 23 ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ 1/4 ಸುತ್ತು ತಿರುಗಿಸಿದಾಗ ದೊರಕುವ ಚಿತ್ರ ಅಂದರೆ ಕಾಲ್ ಭಾಗ. ಅಂದರೆ ಇದನ್ನು ಈ ರೀತಿ ತಿರುಗಿಸ್ತಾ ಇದ್ದಾರೆ. ಈ ರೀತಿ ತಿರುಗಿಸಿದಾಗ ಏನಾಗುತ್ತೆ? ಆಪ್ಷನ್ ಎ. ಸೊ ಭಾಗಕಾರ ಇಲ್ಲಿಗೆ ಬರುತ್ತೆ, ಕೂಡಿಸೋದು ಇಲ್ಲಿಗೆ ಬರುತ್ತೆ, ಗುಣಿಸೋದು ಇಲ್ಲಿಗೆ ಬರುತ್ತೆ, ಕಳೆಯೋದು ಇಲ್ಲಿಗೆ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಸೊ ಇದಿಷ್ಟು ನಿಮಗೆ ಬರೆದಿದ್ರೆ 12 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 10 ಪ್ರಶ್ನೆಗಳಿರ್ತವೆ, 2 ಅಂಕ. 13ನೇ ಪ್ರಶ್ನೆ, ಒಬ್ಬ ರೈತನು 23 ಕ್ವಿಂಟಾಲ್ ಗೋಧಿಯನ್ನು ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು 1935 ರೂಗಳಿಗೆ ಮಾರ್ತಾನೆ. ಹಾಗಾದರೆ ಅವನಿಗೆ ಒಟ್ಟು ಹಣ ಎಷ್ಟು ಸಿಗುತ್ತೆ? ಸೊ 1 ಕ್ವಿಂಟಾಲಿಗೆ 23 ರೂಪಾಯಿ ಆದರೆ 23 ಕ್ವಿಂಟಾಲಿಗೆ 1 ಕ್ವಿಂಟಾಲಿಗೆ 1935 ಆದರೆ 23 ಕ್ವಿಂಟಾಲಿಗೆ ಎಷ್ಟಾಗುತ್ತೆ? ಗುಣಿಸ್ಬೇಕು. ಗುಣಿಸಿದ್ರೆ 44,505 ಬರೆದಿದ್ರೆ ಮಕ್ಕಳ ನಿಮ್ಗೆ 2 ಅಂಕ ಸಿಗುತ್ತೆ. ಓಕೆನಾ? ಈ ರೀತಿಯೇ ಮಾಡಿರಬೇಕು. ನೆಕ್ಸ್ಟ್ 14ನೇ ಪ್ರಶ್ನೆ, 56,083 11ರಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ.
ನೀವು 11ರಿಂದ ಭಾಗಿಸ್ತಾ ಹೋದರೆ ನಿಮಗೆ 5098.45 ಉತ್ತರ ಬರಬೇಕು. ಅಷ್ಟು ಬಂದಿದ್ರೆ ನಿಮಗೆ 2 ಅಂಕ ಪೂರ್ತಿ ಸಿಗುತ್ತೆ. 15ನೇ ಪ್ರಶ್ನೆ, ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು 26,873 ಶರ್ಟ್ಗಳನ್ನು, 14,853 ಪ್ಯಾಂಟ್ಗಳನ್ನು ಒಂದು ತಿಂಗಳಲ್ಲಿ ತಯಾರು ಮಾಡುತ್ತದೆ. ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು 10,000ದ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜು ಮಾಡಿ. ಸೊ ಇಲ್ಲಿ 10,000ಕ್ಕೆ ಏನು ಮಾಡಿದರೆ ಅಂದಾಜು ಮಾಡೋಕೆ ಕೊಟ್ಟಿದ್ದಾರೆ. ಹಾಗಾಗಿ ಶರ್ಟನ್ನು 76,873 ಅಂದಾಜು ಮಾಡಿದರೆ 30,000, ಪ್ಯಾಂಟ್ಗಳನ್ನ ಅಂದಾಜು ಮಾಡಿದ್ರೆ 10,000ದ ಪ್ಲೇಸಿಗೆ 10,000 ಆಗುತ್ತೆ. ಹಾಗಾಗಿ ಒಟ್ಟು 40,000. ಸೊ ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಮಕ್ಕಳು. 16ನೇ ಪ್ರಶ್ನೆ, 0.12 ಇದನ್ನು ಸಂಖ್ಯೆಯಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ. 0.12 ಅಂದರೆ ಈ ಥರ ಬರೀಬೇಕು. ಸೊ ಅದನ್ನು ಭಿನ್ನರಾಶಿ ರೂಪಕ್ಕೆ ಬರೆಯೋಕೆ ಹೇಳಿದರೆ 12/100. ಸೊ ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ ಸಿಗುತ್ತೆ. 17ನೇ ಪ್ರಶ್ನೆ, ನೀಡಿರುವ ರಶೀದಿಯಲ್ಲಿ ABCಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಗ್ರಾಹಕನು ವರ್ತಕನಿಗೆ ನೀಡಬೇಕಾದ ಹಣವನ್ನು ತಿಳಿಸಿ. ಇಲ್ಲಿ ನೋಡಿ, ಒಂದು ಪುಸ್ತಕಗಳ ಪ್ರಮಾಣ ಕೊಟ್ಟಿದ್ದಾರೆ. ಒಂದು ಪುಸ್ತಕಕ್ಕೆ 20 ರೂಪಾಯಿ, 4 ಪುಸ್ತಕ ತಗೊಂಡ್ರೆ 80 ರೂಪಾಯಿ. ಇಲ್ಲಿ 6 ರೂಪಾಯಿ ಪೆನ್ಸಿಲಿಗೆ, ಹಾಗಾಗಿ 6 5 30. ಸೊ 30 ರೂಪಾಯಿ ಪೆನ್ಸಿಲಿಗೆ ಕೊಡಬೇಕು. ಒಂದು ಪೆನ್ನಿಗೆ 15 ರೂಪಾಯಿ ಆದರೆ 6 ಪೆನ್ನಿಗೆ 90 ರೂಪಾಯಿ. ಹಾಗಾಗಿ ಒಟ್ಟು ಅವನು 200 ರೂಪಾಯಿಗಳನ್ನು ಕೊಡಬೇಕು. ಹಾಗಾಗಿ ಅಕ್ಷರದಲ್ಲಿ ಈ ರೀತಿ ಬರೀಬೇಕು, 200 ರೂಗಳು. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ಒಂದು ಎಕ್ಸ್ಪ್ರೆಸ್ ರೈಲು ನಿಲ್ದಾಣ ಎ ಇಂದ 8 ಗಂಟೆ 40 ನಿಮಿಷಕ್ಕೆ ಹೊರಟು ನಿಲ್ದಾಣ ಬಿ ಅನ್ನು 13 ಗಂಟೆ 10 ನಿಮಿಷಕ್ಕೆ ತಲುಪ್ತದೆ. ಹಾಗಾದರೆ ನಿಲ್ದಾಣ ಎ ಇಂದ ಬಿಗೆ ತಲುಪಲು ರೈಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು? ಸೊ ಒಟ್ಟು ಸಮಯ 13 ಗಂಟೆ 10 ನಿಮಿಷದಿಂದ 8 ಗಂಟೆ 40 ನಿಮಿಷ ಕಳೆದುಬಿಟ್ರೆ ನಿಮಗೆ ಈಸಿಯಾಗಿ ಬರುತ್ತೆ 4 ಗಂಟೆ 30 ನಿಮಿಷ. ಸೊ ಅಷ್ಟು ಬಂದಿರಬೇಕು, ಆಗ ನಿಮಗೆ ಅಂಕಗಳು ಸಿಗ್ತವೆ. ನೆಕ್ಸ್ಟ್, ಇಲ್ಲಿ ಕೆಳಗಡೆ 2 ರೇಖಾಚಿತ್ರಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸಮಮಿತಿ ಅಕ್ಷಗಳನ್ನ ಎಳಿಬೇಕು. ಸೊ ಇದೊಂದು ಆಯತ, ಈಗೊಂದು ಎಳಿಬೋದು, ಹೀಗೆ 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 ಎಳಿಬೋದು. ಇದೇ ರೀತಿ ಈ ಚಿತ್ರಕ್ಕೂ ಸಹ ಈ ರೀತಿ ಎಳೆದಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ನೀಡಿರುವ ಜಾಲಾಕೃತಿಯಿಂದ ಉಂಟಾದ ಘನಾಕೃತಿಗಳನ್ನು, ಸೊ ಇದು ಸಿಲಿಂಡರ್, ಇದು ಆಯತಘನ, ಕ್ಯೂಬಾಯ್ಡ್ ಅಂತ ಹೇಳಿ ಕರಿತೀವಲ್ಲ, ಆಯತಘನ ಇದು. ಸೊ ನೆಕ್ಸ್ಟ್, ಈ ಚಿತ್ರದ ಪಾರ್ಶ್ವನೋಟ ಮತ್ತು ಮೇಲ್ನೋಟಗಳನ್ನು ಬರೆಯೋಕೆ ಹೇಳಿದರೆ ಅದು ನೀವು ಬರೆದಿರ್ತೀರ. ನೆಕ್ಸ್ಟ್ 22ನೇ ಪ್ರಶ್ನೆ, ಕೊಟ್ಟಿರುವ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ. ತ್ರಿಭುಜದ ಸಂಖ್ಯೆ ಮತ್ತು ಪೂರ್ಣ ವರ್ಗ ಸಂಖ್ಯೆ. ತ್ರಿಭುಜದ ಸಂಖ್ಯೆಗಳು ಯಾವ್ಯಾವು? 1, 3, 6, 10. ಸೊ ಇವು 15, ಇವು ತ್ರಿಭುಜದ ಸಂಖ್ಯೆಗಳು. ಸೊ ಹಾಗಾಗಿ ಇಲ್ಲಿರೋದ್ರಲ್ಲಿ 28 ಮತ್ತು 36 ತ್ರಿಭುಜದ ಸಂಖ್ಯೆಗಳು. ಹಾಗಾಗಿ ಇವೆರಡು ಸಂಖ್ಯೆಗಳನ್ನ ಬರೆದಿದ್ರೆ 1 ಅಂಕ. ಪೂರ್ಣ ವರ್ಗ ಸಂಖ್ಯೆಗಳು ಯಾವಪ್ಪ ಅಂದರೆ 4, 16, 36. ಸೊ ಒಟ್ಟು 2 ಅಂಕ. ನೆಕ್ಸ್ಟ್ ಥರ್ಡ್ ಮೇನ್, ನಿಮಗೆ ಇಲ್ಲಿ 4 ಅಂಕಕ್ಕೆ 2 ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, 23ನೇದು. ಕಿತ್ತಳೆಯ ತೋಟದಲ್ಲಿ 82 ಕಿತ್ತಳೆಯ ಗಿಡಗಳಿವೆ. ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ 60 ಕಿತ್ತಳೆಯ ಹಣ್ಣುಗಳನ್ನು ಕೀಳುತ್ತಾನೆ. ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ 1 ಡಜನ್ ಹಣ್ಣುಗಳಿರುವಂತೆ ತುಂಬುತ್ತಾನೆ. ಈ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗ್ತವೆ? ಸೊ ಒಟ್ಟು 82 ಗಿಡಗಳಿಂದ ಒಟ್ಟು ಹಣ್ಣು ಎಷ್ಟು? ಒಂದು ಗಿಡದಿಂದ 60 ಹಣ್ಣು ತೆಗಿತಾ ಇದ್ದಾನೆ. ಹಾಗಾಗಿ 82 ಗಿಡ ಅಂತ ಹೇಳಿದ್ರೆ 4,920 ಹಣ್ಣುಗಳು ಸಿಗ್ತವೆ. ಸೊ ಒಂದು ಪೆಟ್ಟಿಗೆಗೆ 12 ಹಣ್ಣು ಹಾಕ್ತಾ ಇದ್ದಾನೆ ಅಂದರೆ 1 ಡಜನ್ ಅಂದರೆ 12. ಹಾಗಾದರೆ ಒಟ್ಟು ಪೆಟ್ಟಿಗೆ ಎಷ್ಟು ಭಾಗಿಸ್ಬೇಕು? 4,920ರಿಂದ 12ನ ಭಾಗಿಸಿದ್ರೆ 410 ಪೆಟ್ಟಿಗೆಗಳು ಬೇಕಾಗ್ತವೆ. ಇಷ್ಟು ಮಾಡಿದರೆ ನೋಡಿ ಅಂಕಗಳು ಸಿಗ್ತವೆ, 4 ಅಂಕ ಸಿಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ನೀಡಿರುವ ಚಿತ್ರ ಗಮನಿಸಿ. ತರಕಾರಿಯ ತೂಕ ಎಷ್ಟು? ನೋಡಿ, ತರಕಾರಿಗಳು ಪ್ಲಸ್ 100 ಗ್ರಾಮ್ 200 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 300 ಗ್ರಾಮ್ ಅಂತ ಇದೆ, ಹೌದಾ ತರಕಾರಿಗಳು. ನೆಕ್ಸ್ಟ್ ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಬಿ, ಒಂದು ಬಾಟಲಿಯಲ್ಲಿ 1 ಲೀಟರ್ ಎಣ್ಣೆ ಇದೆ. ಎಣ್ಣೆಯನ್ನು 250 ml ಗ್ಲಾಸ್ಗಳಿಗೆ ತುಂಬ ಬೇಕಾಗಿದೆ. ಪ್ರತಿ ಒಂದು ಗ್ಲಾಸಿಗೆ 285 ml ಗ್ಲಾಸ್ ತುಂಬ ಬೇಕಾಗಿದೆ ಅಂತ ಹೇಳಿದ್ರೆ ಎಷ್ಟು ಎಣ್ಣೆ ಗ್ಲಾಸ್ಗಳು ಬೇಕು? 4 ಗ್ಲಾಸ್ಗಳು. ಸೊ ಇಷ್ಟು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಸೊ ಪೇಪರ್ ಈಸಿ ಇತ್ತು, ಚೆನ್ನಾಗಿ ಮಾಡಿದ್ದೀರಾ. ಸೊ ಇಲ್ಲಿಗೆ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.